ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರಿನ್ ಕಣ್ಕೋ ಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಗೆ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಅವಿನ ದ್ವೇಷ 12 ವರ್ಷ, ಅವಿನ ದ್ವೇಷ 12 ವರ್ಷ. ನನ್ನ ರೋಷ 100 ವರ್ಷ, ನನ್ನ ರೋಷ 100 ವರ್ಷ. ಅವಿನ ದ್ವೇಷ 12 ವರ್ಷ, ಅವಿನ ದ್ವೇಷ 12 ವರ್ಷ. ಶ್ರೀಮಂತಿಕೆ ದರ್ಪದಿಂದ ಸರ್ವ ಸಾಮ್ರಾಜ್ಯವನ್ನೇ ಕಟ್ಟಿ ಪುಟ್ಟ ಅಂತರಲೋಕವನ್ನೇ ನಿರ್ಮಿಸಬೇಕೆಂದು ಹಠ ತೊಟ್ಟಿರುವ ಈ ಮನೋಹರನ ಮಹತ್ವಾಕಾಂಕ್ಷೆಗೆ ಮನಸ್ಸು ಎಂಬುದು ಮಂಗವಾಗಿ ಕೆರಳಿ ಅರಳಿದ ಪುಷ್ಪ ಲಕ್ಷ್ಮಿ ಹತ್ತಿರ ಹರಿದಾಯ್ದು ಹೋಗುತ್ತಿದೆಯಲ್ಲ, ಯಾಕೆ? ಏನವಳ ರೂಪ ಲಾವಣ್ಯ, ಶೃಂಗಾರದ ಸೊಬಗು. ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಎತ್ತಿ ಕಳಿಸಿರಬೇಕು ಆ ಬ್ರಹ್ಮ? ಸ್ವಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಹಾಡಿ ಕುಣಿದಾಗ ಕುಪ್ಪಳಿಸಿ ನಗು ಅವಳ ಮೂಗು. ತುಟಿಸ್ತಗಳನ್ನು ನೋಡಿ ಹುಚ್ಚನಾಗಿ ಎತ್ತರ ತೆಪ್ಪೆ ಹೋಗಿದ್ದಾನೆ ಈ ಮನೋಹರ. ಏ ಲಕ್ಷ್ಮಿ, ನನಗಾಗಿ ಅವತರಿಸಿ ಬಂದಿರುವ ಶೃಂಗಾರದ ಜೀವಂತ ಶಿಲೆಗೆ ನಾನು ಭೃಂಗಿಯಾಗಿ ಬಗೆರೂಪದಲ್ಲಿ ನಿತ್ಯ ನನ್ನ ಕಣ್ಮುಂದೆ ಕಾಣುವ ನಿನ್ನನ್ನು ಚುಂಬಿಸಿ ಶಂಭಲಿಂಗನ ಸಾಕ್ಷಿಯಾಗಿ ನಾನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಪಟ್ಟದ ರಾಣಿಯಾಗಿ ನಿನ್ನನ್ನು ಸ್ವೀಕರಿಸಿ ನನ್ನ ಹೃದಯದ ರತ್ನ ಸಿಂಹಾಸನದ ಮೇಲೆ ನಿನ್ನನ್ನು ಕುಂಡ್ರಿಸಿ ನಾನಿನ್ನ ಭವನದಲ್ಲಿ ನಕ್ಕು ನಲಿಯುತ್ತಿದ್ದರೆ ನಾನು ನರನಾಗರ ಮನೋಹರನೇ ಅಲ್ಲ. ಸೇವೆ, ಕುರಿಗಳ ಸೇವೆ ಎಂದು ಈ ಬುತ್ತಿ ಹಿಡಿದಾಗ್ಲೇ ನನಗೆ ತಿಳಿಯಿತು. ಆಹಾ, ಎಷ್ಟು ಕಲಿತ. ಈ ಬುತ್ತಿಯಲ್ಲಿರುವ ಸುಖ ಎಲ್ಲೂ ಸಿಗೋದಿಲ್ಲ. ಇರ್ಲಿ, ನನ್ನ ಬೀರ ಹಸ್ದಿರ್ಬೇಕು, ಅವನಿಗೆ ಬೇಗ ಬುತ್ತಿ ಮುಟ್ಟಿಸ್ತಾಯಿದ್ರು. ನನ್ನ ಲಕ್ಷ್ಮಿ ಇಲ್ಲಿದ್ದಾಳೆ, ಇವಳ ಶೀಲವನ್ನು ಕದಿಯಲೇಬೇಕು. ಲಕ್ಷ್ಮಿ, ಯಾರವರು? ನಾನು ಬಹು ದಿನದಿಂದ ನಿನ್ನ ಮೇಲೆ ಕಣ್ಣಿಟ್ಟ ಕುಳಿತಿರುವ ನಿನ್ನ ಮೇಲೆ ಕಣ್ಣಿಟ್ಟು ಕುಳಿತ ಹತ್ತೆಗೆಟ್ಟ ಮನೋಹರ. ಹೌದು, ಈ ಕಾಡಿನ ದಾರಿಗೆ
ಯಾಕೋ ಬಂದ್ಯೋ ಆದಮ? ಈ ಬುತ್ತಿ ನನ್ನ ಗಂಡನಿಗೆ ಮಾತ್ರ ಮೀಸಲು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇದು ಬುದ್ಧಿ ನಿನ್ನ ಗಂಡನಿಗೆ ಮೀಸಲಿಟ್ಟದ್ದು. ಅವನೇನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದಾನೇನು? ಇದನ್ನೇ ನಾನು ಉಂಡುತ್ತಿರುವೆ. ಮೂರ್ಖ, ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ. ಯಾಕೆಂದ್ರೆ ನಮ್ಮ ಮಾವನವರ ಆಜ್ಞೆಗಾಗಿ ಸ್ವಲ್ಪ ತಡೆದು ನಿಂತಿದೆ. ಯಾಕೆಂತ ಹೇಳ್ತೀನಿ ಕೇಳು. ನಿಮ್ಮೆಲ್ಲರ ಪಾಪದ ಕೊಡ ತುಂಬಬೇಕಾಗಿದೆ. ನಮ್ಮ ಮನೆಯವರೊಂದಿಗೆ ರಣಕಹಳ ಮುಳುಗಬೇಕಾಗಿದೆ. ಅಂತ ಯುದ್ಧದ ಪ್ರಾಬ್ಲಮ್ ನನ್ನಿಂದಲೇ ಉತ್ಪತ್ತಿ ಆಗುದಿರುವಾಗ ರಣಕಳೆಯಲ್ಲಿದ್ದ ಮುಳುಗುತ್ತಾರೆ ಅವರು. ಇವನು ಜಲದಕ್ಕ ಮಲ್ಲ. ಓಹೋ, ಚಲದಂಕ ಮಲ್ಲನೆಂದು ನನ್ನ ಅಣ್ಣನಿಂದ ಸವಾಲು ಸ್ವೀಕರಿಸಿ ಆಗಿರುವ ನಿನ್ನ ತಂಗಿಯನ್ನು ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿ ದೇವರಂತ ಇರುವ ನನ್ನ ಮಾವನನ್ನು ಮನೆ ಬಿಟ್ಟು ಆಚೆ ಹಾಕಿದ್ರಲ್ಲ, ನಾಚಿಕೆ ಆಗುದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷರದ ಅರ್ಥ ತಿಳಿದುಕೊಂಡೇ ಈ ಕಾರ್ಯಕ್ಕೆ ನಾನು ಕೈ ಹಾಕಿರುವೆ. ನೀನು ಬೇಗನೆ ಬಿತ್ತು ನಿನ್ನ ಪ್ರೇಮದ ಬುತ್ತಿಯನ್ನು. ಓಕೆ ಬ್ರದರ್, ಓಕೆ. ನಾನು ಸ್ವಲ್ಪ ಮಾತು ಹೇಳ್ತೀನಿ, ಅದನ್ನ ಚಿತ್ತವಿಟ್ಟು ಕೇಳು. ನೋಡು, ಕಾಮದ ತೃಪ್ತಿ ನೀಗಿಸುವುದು ಈ ಬುತ್ತಿ, ಹೊಟ್ಟೆ ಹಸಿವು ನೀಗಿಸುವುದು ಈ ಬುತ್ತಿ. ಹಾಗಂದ ಮಾತ್ರಕ್ಕೆ ಈಗ ನನ್ನ ಗಂಡನಿಗೂ ಹಸಿವಾಗಿದೆ, ನಿನಗೂ ಹಸಿವಾಗಿದೆ. ಇದೇ ತಟ್ಟೆಯಲ್ಲಿ ನನ್ನ ಗಂಡನಿಗೆ ತಿನ್ನಿಸಿ ಅದೇ ತಾಟನ್ನು ನಿನಗೆ ತಂದು ಕೊಡ್ತೇನೆ, ತಿಂದು ತೃಪ್ತಿ ಪಡು. ಏನು? ನಿನ್ನ ಗಂಡ ಉಂಡ ಬಿಟ್ಟಿದ ಬುತ್ತಿಯ ನಾನು ತಿನ್ನಬೇಕೇ? ಸಾಧ್ಯವಿಲ್ಲ. ಅವನೇನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ. ನಾನೇ ನಿನಗೆ ಚೀಲ ಕೆಡಿಸದೆ ಬಿಡಲಾರೆ. ಹೌದು, ನೀಚ. ಅದೇ ರೀತಿ ಈ ನನ್ನ ದೇಹವು ಕೂಡ ನನ್ನ ಗಂಡ ಉಂಡು ಬಿಟ್ಟ ಎಂಜಲಡೆ. ಅದಕ್ಕೆ ಕೈ ಹಾಕ್ತಾ ಇದೀನೋ ಬೇವರ್ಸೆ. ಮಾತಿಗೆ ಮಾತು ಬೆಳೆಸಿ ನನ್ನನ್ನು ಕೆಣಕಿದೆಯಲ್ಲ. ನಾನು ನಿನ್ನನ್ನು ಬಿಡಲಾರೆ. ಮತ್ತೆ ನನ್ನ ಮಡದೆ ಮೇಲೆ ಕೈ ಮಾಡಲು ಬಂದೀಯಾ ಹರಾಮಕೋರ್ ನನ್ನ ಮಗನೇ? ಇವತ್ತು ನಿನ್ನ ಪ್ರಾಣ ತೆಗೆಯದೇ ಬಿಡಲಾರೆ. ಪ್ರಾಣದ ಹಂಗು ತೊರೆದೇ ಇವಳಕ್ಕೆ ಕೈ ಹಾಕಿರುವೆ ನಾನು. ಬಿರ, ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗಿರುವ ಈ ಕೆಂಪು ಮಲಾನ ಇವಳನ್ನು ಅನುಭವಿಸದಿದ್ದರೆ ನಾನು ಮನೋಹರನೇ ಅಲ್ಲ. ಮನೋಹರ, ನನ್ನ ಮಗನೇ, ಹೆಣ್ಣೆಂದರೆ ನಾವೇನು ಭುಜ ಸಿಗುವ ಹಣ್ಣಲ್ಲೇ. ಇವಳ ನನ್ನ ಸತ್ತು ಇವತ್ತು ನಿನ್ನ ಜೀವ ಸಮೇತ ಬಿಡಲಾರೆ. ಇವತ್ತು ನಿನ್ನ ರುಂಡ ತೆಗೆದು ಮೂರಾಗಿಸಿ ಮಕ್ಕಳಿಗೆ ಕಟ್ಟಿ ಬಿಡ್ತೀನಿ. ಬಾ ಮಗನೇ, ಬಾ. ನನ್ನನ್ನು ಕೊಲ್ಲಲು ಬಂದಿಯಲ್ಲ. ನನ್ನ ಮೈ ಮುಟ್ಟುವ ಗಂಡು ಈ ಭೂಮಿ ಮ್ಯಾಗನ ಹುಟ್ಟಿಲ್ಲ. ಸುಮ್ಮನೆ ಕೈ ಬಿಟ್ಟು ಹೋಗೋ ಬಹಳ ದಿನದಿಂದ ಕಾದು ಕೂತಿರುವೆ.
ಇವಳ ಮೇಲೆ ಏ ಹರಾಮ್ ಕೋರ ಮನೋಹರ, ನಿನ್ನ ಸೂರ್ಯಣ್ಣ ನನ್ನ ತಮ್ಮನಿಗೆ ಕಟ್ಟಿ ನಮ್ಮ ಮನೆ ಸಂಸಾರ ಹಾಳು ಮಾಡಿದಲ್ಲಿ ಹರಾಮ್ ಕೋರ್ ನನ್ನ ಮಗನೇ. ಈ ಕುರಿಗಾರ ವೀರ ನಿನ್ನನ್ನು ಹಾಗೆ ಸುಮ್ಮನೆ ಬಿಡಲ್ಲ. ಬೇಡ ಬೀರ ಬೇಡ, ಬಿಟ್ಟು ಬಿಡು ನನ್ನನ್ನು. ಸಾಧ್ಯವಿಲ್ಲ ಮನೋಹರ, ಇವತ್ತು ನಿನ್ನ ಬದುಕಿ ಬಿಡಲಾರೇನು, ಎಚ್ಚರ. ನಿಲ್ರಿ, ಈ ಸಮಯದಲ್ಲಿ ಅವನಿಗೆ ಜೀವದಾನ ಮಾಡಿಬಿಡಿ. ಕೈ ಬಿಡು ಲಕ್ಷ್ಮಿ, ಕೈ ಬಿಡು. ಬೀರ, ನೋಡು, ಈ ರಾಕ್ಷಸರ ಅಂತ್ಯ ಸಮೀಪ ಬಂದಿದೆ. ನಮ್ಮ ಮಾವನವರ ಆಜ್ಞೆಗಾಗಿ ತಡೆದು ನಿಂತಿದೆ. ನೋಡು ಬೀರ, ನಿನಗೆ ಹೊಟ್ಟೆ ತುಂಬ ಹಸ್ತಿರ್ಬೇಕು. ಬಾ, ಊಟ ಬಡಿಸ್ತೀನಿ, ಹೋಗೋಣ. ಹೃದಯ ಮೀಟಿದಾಗ ಶ್ರುತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಹೃದಯ ಮೀಟಿದಾಗ ಶ್ರುತಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಯಾಗಿ ನಲಿವಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ, ಜೀವಂತರ ಸಜೀವನ. ಹೃದಯ ಮೀಟಿದಾಗ ಸುದ್ದಿಯೋ ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಮನಸ್ಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ, ಮನಸ್ಸು ಕೈಗೂಡಿದಂತೆ ಮನಸ್ಸು ಒಂದಾಗುವಂತೆ. ಜೀವನ ಬಿಯತನನ ಬೆಳೆಯುವ ಸ್ನೇಹದ ಮನಮೋಹನ. ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ, ಜೀವನ. ಬಾಬಿರ, ಹೊತ್ತಾಯ್ತು. ನಿನ್ನ ಕುರಿ ಮರಿಗಳಿಗೂ ಕಾಯ್ತಾ ಇರ್ತವೆ. ಲಕ್ಷ್ಮಿ, ನಿನಗೆ ಇವತ್ತು ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಅನಾಥ ಕಟ್ಟಿದ ಅರಿಶಿನ ತಾಳಿ ಕಟ್ಟಿ ಬಿಡ್ತೀನಿ. ಬಾರಮ್ಮ ಬಾ.